ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯ ಪರವಾನಗಿ ಕೊಡಿ ಅಂತ ಹೇಳಿ ಕೋರಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಹಾಕಿಕೊಂಡಿದೆ. ಆದರೆ ಇದಕ್ಕೆ ವಿದ್ಯುತ್ ಸರಬರಾಜು ಕಂಪನಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇವೆ. ಯಾಕೆ ಆಕ್ಷೇಪ? ಏನು ಸಮಸ್ಯೆ ಆಗತ್ತೆ? ನಮಗೆಷ್ಟು ಹೊರೆಯಾಗಬಹುದು ಅಥವಾ ಲಾಭನ? ಈ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೇಳಿ. ಬೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಹೀಗೆ ರಾಜ್ಯದ 5 ವಿದ್ಯುತ್ ಸರಬರಾಜು ಕಂಪನಿಗಳು ಕೂಡ ಲಿಖಿತವಾಗಿ ಟಾಟಾ ವಿರುದ್ಧ ತಕರಾರನ್ನು ಸಲ್ಲಿಸ್ತಾ ಇವೆ. ಟಾಟಾ ಪವರ್ ಕಂಪನಿ ಸಮಾಂತರ ವಿದ್ಯುತ್ ವಿತರಣಾ ಪರವಾನಗಿ ಅಂದರೆ ಈ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ಗೆ ಕೋರಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂದರೆ ಕೆಇಆರ್ಸಿಗೆ ಅರ್ಜಿ ಹಾಕಿದೆ. ಇದು ರಾಜ್ಯದ ಇಂಧನ ವಲಯದಲ್ಲಿ ದೊಡ್ಡದಾದಂತಹ ಚರ್ಚೆಗೆ ಕಾರಣ ಆಗಿದೆ. ಟೆಲಿಕಾಂ ವಲಯದಲ್ಲಿ ಹೇಗೆ ಜಿಯೋ, ಏರ್ಟೆಲ್ ಇರುವಂತೆ ವಿದ್ಯುತ್ ವಲಯದಲ್ಲೂ ಕೂಡ ಗ್ರಾಹಕರಿಗೆ ತಮಗಿಷ್ಟ ಬಂದ ಕಂಪನಿಯನ್ನು ಆರಿಸ್ಕೊಳ್ಳೋ ಅವಕಾಶ ನೀಡೋದು ಇದರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಅರ್ಜಿ ಕುರಿತು ಕೆಇಆರ್ಸಿ ಸಾರ್ವಜನಿಕ ಅಹವಾಲು ಮತ್ತು ಆಕ್ಷೇಪಣೆಗಳನ್ನು ಆಲಿಸ್ತಾ ಇದೆ. ಇಂಧನ ಇಲಾಖೆ, ನೌಕರರ ಒಕ್ಕೂಟ ಕಾನೂನಾತ್ಮಕವಾಗಿ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲೂ ಕೂಡ ಇದನ್ನು ತಡೆಯೋದಕ್ಕೆ ತೀವ್ರ ಹೋರಾಟವನ್ನು ನಡೆಸ್ತಾ ಇದೆ. ಸದ್ಯಕ್ಕೆ ಬೆಸ್ಕಾಂ ವ್ಯಾಪ್ತಿಯಲ್ಲಿದೆಯಲ್ಲ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ವಿದ್ಯುತ್ ವಿತರಣೆಗೆ ತಮಗೆ ಅವಕಾಶ ಕೊಡಿ ಅಂತ ಪರವಾನಗಿ ಅರ್ಜಿಯನ್ನು ಹಾಕಿಕೊಂಡಿದೆ ಟಾಟಾ ಸಂಸ್ಥೆ. ಸೊ ಟಾಟಾ ಪವರ್ ವಿರುದ್ಧ ಕೆಇಆರ್ಸಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದೆ ಬೆಸ್ಕಾಂ ಕೂಡ. ಈ ಪ್ರಸ್ತಾವನೆ ಕುರಿತು ಬೆಸ್ಕಾಂನಿಂದ ಹಲವು ಗಂಭೀರ ಆಕ್ಷೇಪಣೆಗಳಿವೆ. ಖಾಸಗಿ ಕಂಪನಿ ವಿರುದ್ಧ ಆಕ್ಷೇಪಣೆಗಳನ್ನು ಕೆಇಆರ್ಸಿ ಮುಂದೆ ಬೆಸ್ಕಾಂ ಸಲ್ಲಿಸಿದೆ. ಏನು ಆಕ್ಷೇಪಣೆ ಅದು? ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಗ್ರಾಹಕರಿಂದ ಬರುವಂತಹ ಆದಾಯ ಅತಿ ಹೆಚ್ಚಿದೆ. ಟಾಟಾ ಪವರ್ನಂತಹ ಖಾಸಗಿ ಸಂಸ್ಥೆಗಳು ಕೇವಲ ಇಂತಹ ಪ್ರೀಮಿಯಂ ಗ್ರಾಹಕರನ್ನ ಮಾತ್ರ ತಮ್ಮತ್ತ ಸೆಳೆಯುತ್ತವೆ. ಅದು ಟೆಕ್ನಿಕಲಿ ನೋಡ್ತಾ ಹೋದರೆ ಒಂದು ಚೆರಿ ಪಿಕಿಂಗ್ ಅಂತ ಕರಿತೀವಿ. ಸರ್ಕಾರಿ ಎಸ್ಕಾಂಗಳಿಗೆ ಬರುವಂತಹ ಪ್ರಮುಖ ಆದಾಯದ ಮೂಲ ಕಡಿತ ಆಗಿಬಿಡುತ್ತೆ ಅಂತ ಬೆಸ್ಕಾಂ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಮತ್ತಷ್ಟು ಆಕ್ಷೇಪಣೆಗಳನ್ನು ಹಾಕಿದೆ ಬೆಸ್ಕಾಂ. ಏನೇನು ಅಂತ ನೋಡ್ತಾ ಹೋದರೆ, ವಿದ್ಯುತ್ ಕಾಯ್ದೆ 2003 ಪ್ರಕಾರ ಸ್ಪರ್ಧೆಗೆ ಬರೋದಕ್ಕೆ ಅವಕಾಶ ಇದೆ ನಿಜ, ಆದರೆ ಅದು ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕ ಆಗಿರಬೇಕು. ಅಗತ್ಯ ಇರುವಂತಹ ಕಾನೂನುಬದ್ಧ ಸಾರ್ವಜನಿಕ ಹಿತಾಸಕ್ತಿ ಸಂಬಂಧಪಟ್ಟಂತಹ ಮಾನದಂಡ ಏನಿದೆ ಅದನ್ನು ಪೂರೈಸೋ ಬಗ್ಗೆ ಟಾಟಾ ಸಂಸ್ಥೆ ಅರ್ಜಿಯಲ್ಲಿ ಎಲ್ಲೂ ಪ್ರಸ್ತಾಪನೆ ಮಾಡಿಲ್ಲ ಅಂತ ಬೆಸ್ಕಾಂ ಆಕ್ಷೇಪಿಸ್ತಾ ಇದೆ. ಈ ಖಾಸಗಿ ಕಂಪನಿಗಳು ಬರೀ ಲಾಭ ತಂದುಕೊಡುವಂತಹ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಗ್ರಾಹಕರಂತ ಮತ ಸೆಳೆದುಕೊಳ್ಳುತ್ತವೆ. ಖಾಸಗಿ ಕಂಪನಿಗೆ ಪರವಾನಗಿ ಕೊಡೋದ್ರಿಂದ ಸರ್ಕಾರಿ ಸ್ವಾಮ್ಯದ ಎಸ್ಕಾಂಗಳು ಭಾರೀ ನಷ್ಟ ಅನುಭವಿಸುತ್ತವೆ. ಹಾಗಾಗಿ ಅಂತಿಮವಾಗಿ ಅದು ಸಾಮಾನ್ಯ ಗ್ರಾಹಕರ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುತ್ತೆ. ಹಾಗಾಗಿ ಇದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಅಂತ ಬೆಸ್ಕಾಂ ಕೆಇಆರ್ಸಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ದಶಕಗಳಿಂದ ಸರ್ಕಾರ ಮತ್ತು ಬೆಸ್ಕಾಂ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿ ವಿದ್ಯುತ್ ಕಂಬ, ತಂತಿ, ಸಬ್ಸ್ಟೇಷನ್ ಇಂತಹ ಬೃಹತ್ ಜಾಲವನ್ನು ನಿರ್ಮಾಣ ಮಾಡಿದೆ. ಖಾಸಗಿ ಕಂಪನಿ ಇದೇ ನೆಟ್ವರ್ಕನ್ನೇ ಬಳಸ್ಕೊಳ್ಳುತ್ತೆ. ಅದರ ಮೂಲಕನೇ ವಿದ್ಯುತ್ ವಿತರಿಸೋದಕ್ಕೆ ಮುಂದಾದರೆ ತಾಂತ್ರಿಕವಾಗಿ ಆ ಲೈನ್ಗಳ ಸಾಮರ್ಥ್ಯ ಏನಿದೆ, ನೆಟ್ವರ್ಕ್ ಕೆಪಾಸಿಟಿ, ಅದನ್ನು ಮೀರಿ ಲೋಡ್ ಹೆಚ್ಚಳ ಆಗ್ಬಿಡುತ್ತೆ. ಮತ್ತು ಇದು ಸಿಸ್ಟಮ್ನ ಸ್ಥಿರತೆಗೆ ಧಕ್ಕೆ ತರಬಹುದು ಅನ್ನೋದು ಬೆಸ್ಕಾಂನ ವಾದ. ಗೃಹ, ಕೃಷಿ ಹಾಗೂ ಇತರ ಗ್ರಾಹಕರಿಗೆ ಕೊಡ್ತಾ ಇರುವಂತಹ ಇತರೆ ಸಬ್ಸಿಡಿ ವ್ಯವಸ್ಥೆ ಇದೆಯಲ್ಲ, ಅದೂ ಕೂಡ ದುರ್ಬಲಗೊಳ್ಳುವಂತಹ ಅಪಾಯವಿದೆ ಅಂತ ಇದೆ ಬೆಸ್ಕಾಂ. ಬಡವರು ಮತ್ತು ರೈತರಿಗೆ ಹೊರೆಯಾಗತ್ತೆ. ಸರ್ಕಾರಿ ಕಂಪನಿಗಳು ಕೈಗಾರಿಕೆಗಳಿಗೆ ಬರುವಂತಹ ಲಾಭವನ್ನು ಬಳಸಿಕೊಂಡು ರೈತರಿಗೆ ಉಚಿತವಾದಂತಹ ವಿದ್ಯುತ್ ಮತ್ತು ಬಡವರಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ತನ್ನು ಕೊಡ್ತಾ ಇದೆಯಲ್ಲ, ಕ್ರಾಸ್ ಸಬ್ಸಿಡೈಸೇಷನ್, ಅದಕ್ಕೂ ತೊಡಕಾಗುತ್ತೆ. ಲಾಭದಾಯಕ ಗ್ರಾಹಕರು ಖಾಸಗಿಯವ್ರ ಕಡೆ ನೋಡಿಬಿಟ್ರೆ ಸರ್ಕಾರಿ ಕಂಪನಿಗಳು ನಷ್ಟ ಅನುಭವಿಸುತ್ತವೆ. ಅದು ಅಂತಿಮವಾಗಿ ಯಾರಿಗೆ ಹೊರೆ? ಸಾಮಾನ್ಯರಿಗೆ, ಗ್ರಾಹಕರಿಗೆ ಹೊರೆಯಾಗ್ಬಿಡುತ್ತೆ. ಇದು ಬೆಸ್ಕಾಂನ ವಾದ. ಒಟ್ಟಾರೆ ರೈತರು, ಎಸ್ಕಾಂಗಳ ನೌಕರರು, ವಿವಿಧ ಸಂಘ ಸಂಸ್ಥೆಗಳು ಖಾಸಗೀಕರಣದ ವಿರುದ್ಧ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಈಗ ಬೆಸ್ಕಾಂ ಅರ್ಜಿ ಇದೆಯಲ್ಲ, ಅದು ಮತ್ತಷ್ಟು ಬಲ ಕೊಡ್ತಾ ಇದೆ. ಬೆಸ್ಕಾಂ ಸೇರಿದಂತೆ ಇತರ ಎಸ್ಕಾಂಗಳು ಮತ್ತು ಇಂಧನ ಇಲಾಖೆಯ ನೌಕರರ ಒಕ್ಕೂಟಗಳು ಸಲ್ಲಿಸಿರುವಂತಹ ಈ ಸಲ್ಲಿಕೆ, ಆಕ್ಷೇಪಣೆ ಇದೆಯಲ್ಲ, ಅದನ್ನು ಪರಿಶೀಲನೆ ಮಾಡಿ ಆ ನಂತರ ಕೆಇಆರ್ಸಿ ಉಭಯ ಪಕ್ಷಗಳ ವಾದ ಪ್ರತಿವಾದವನ್ನು ಆಲಿಸೋದಕ್ಕೆ ಸಾರ್ವಜನಿಕ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಒಟ್ಟಾರೆ ನೋಡ್ತಾ ಹೋದರೆ ಕರ್ನಾಟಕದ ವಿದ್ಯುತ್ ವಲಯದ ಭವಿಷ್ಯ, ಸಾರ್ವಜನಿಕರ ಇಂಧನ ದರಗಳ ಮೇಲೆ ಈ ಬೆಳವಣಿಗೆ ಭಾರೀ ಪರಿಣಾಮ ಬೀರಬಲ್ಲಂತಹ ವಿಷಯ. ಏನಾಗುತ್ತೋ ಕಾದು ನೋಡಬೇಕಿದೆ. ನಮಸ್ಕಾರ.